ಸಂಸತ್ನಲ್ಲಿ ಭದ್ರತಾ ವೈಫಲ್ಯದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲೂ ಕೂಡ ಫುಲ್ ಹೈ ಅಲರ್ಟ್. ಇನ್ನು ಮುಂದೆ ಜನಸಾಮಾನ್ಯರಿಗೆ ವಿಧಾನಸಭೆ ಪ್ರವೇಶ ಸುಲಭ ಅಲ್ಲ. ನಿನ್ನೆ ನಡೆದಂತಹ ಘಟನೆ ಇಡೀ ದೇಶವನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು. ಭದ್ರತಾ ವೈಫಲ್ಯ ಅದು ಕೂಡ ಸಂಸತ್ನಲ್ಲಿ. ಹೀಗಾಗಿ ರಾಜ್ಯದಲ್ಲೂ ಕೂಡ ಅಲರ್ಟ್ ಮಾಡಲಾಗಿದೆ. ಇನ್ನು ಮುಂದೆ ವಿಧಾನಸಭೆಗೆ ಯಾವುದೇ ಜನಸಾಮಾನ್ಯರಿಗೆ ಅವಕಾಶ ಇರೋದಿಲ್ಲ, ಅಷ್ಟು ಸುಲಭ ಇರೋದಿಲ್ಲ. ಭದ್ರತಾ ಕ್ರಮ ಮತ್ತಷ್ಟು ಕಟ್ಟುನಿಟ್ಟುಗೊಳಿಸಿದ್ದಾರೆ ಸ್ಪೀಕರ್ ಖಾದರ್. ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸ್ಪೀಕರ್ ಖಾದರ್ ರಿಪಬ್ಲಿಕ್ ಕನ್ನಡದೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವಿಧಾನಸಭೆ ಪ್ರವೇಶಿಸುವುದಕ್ಕೆ ಪಾಸ್ ಕೊಡೋದರ ಮೇಲೆ ಇನ್ನು ಮುಂದೆ ನಿಗಾ ಇಡಲಾಗುತ್ತೆ. ಪಾಸನ್ನ ಯಾರಿಗಾದ್ರೂ ಕೊಡಬೇಕಾದ್ರೆ ಆಧಾರ್ ಕಾರ್ಡ್ ಅನ್ನ ಪಡ್ಕೊಳ್ಳೋದು ಕಡ್ಡಾಯ. ಶಾಸಕರು ಪಾಸ್ಗಳನ್ನ ಕೊಡುವ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಪರಿಚಯ ಇದ್ರೆ ಮಾತ್ರ, ನಿಮಗೆ ಗೊತ್ತಿದ್ರೆ ಮಾತ್ರ ಅವ್ರಿಗೆ ಪಾಸ್ ಕೊಡಿ. ಗೊತ್ತಿರುವಂತಹ ಸಾರ್ವಜನಿಕರಿಗೆ ಮಾತ್ರ ಪಾಸ್ ಕೊಡಿ, ಇಲ್ಲಾಂದ್ರೆ ಕೊಡಬೇಡಿ. PAಗಳು ಪಾಸ್ ಕೊಡೋ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ನೀವೇ ಆಗಲಿ ಅಥವಾ ನಿಮ್ಮ PAಗಳೇ ಆಗಲಿ, ಯಾರಿಗಾದ್ರೂ ಪಾಸ್ ಕೊಡಬೇಕು ಅಂತ ಹೇಳಿದ್ರೆ ಜಾಗೃತೆಯಿಂದಿರಬೇಕು. ಗೊತ್ತಿರೋರ್ಗೆ ಮಾತ್ರ ಕೊಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸಂಸತ್ ಕಲಾಪದಲ್ಲಿ ಭದ್ರತಾ ವೈಫಲ್ಯ ಆದ ಬೆನ್ನಲ್ಲೇ ಕೂಡ ರಾಜ್ಯ ವಿಧಾನಸಭೆಯಲ್ಲಿ ಕೂಡ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸ್ಪೀಕರ್ UT ಖಾದರ್ ಅವರು ಮುಂದಾಗಿದ್ದ ಬಗ್ಗೆ ಸದನ ಕೂಡ ಪ್ರಸ್ತಾಪ ಆಯಿತು. ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಅವ್ರ ಜೊತೆ ಮಾತಾಡೋಣ. ಸರ್, ಸಂಸತ್ ಕಲಾಪದ್ದು ಭದ್ರತಾ ವೈಫಲ್ಯ ತಮಗೆ ಬಂದಿದೆ, ಏನು ಸಂಸತ್ತಿನಲ್ಲಿ ಇವತ್ತು ಯಾವ ಒಂದು ಘಟನೆ ನಡೆದಿದೆ ಅದು ಅತ್ಯಂತ ಗಂಭೀರ ಮತ್ತು ಖಂಡನೀಯ. ಇಡೀ ರಾಜ್ಯ ಜನತೆ, ಇಡೀ ಸದನ ಅದನ್ನು ಖಂಡಿಸ್ತದೆ. ಅದು ಯಾರಿದ್ರೂ ಕೂಡ ತಪ್ಪಿಸ್ತದೆ ಕಠಿಣವಾದ ಶಿಕ್ಷೆ ಆಗಬೇಕಂತೇಳಿ ಬಹುಶಃ ನಾವೆಲ್ಲರೂ ಕೂಡ ಆಗ್ರಹಿಸುವಂಥದ್ದು. ಅಷ್ಟು ಮಾತ್ರ ನಮಗೆ ಅತ್ಯಂತ ನಾಚಿಕೆಯ ವಿಚಾರ ಅಂತ ಹೇಳಿ, ಅದು ಕರ್ನಾಟಕದವರಾದಂತೇಳಿ ಮತ್ತು ನಮಗೆ ನಾಚಿಕೆಯ ವಿಚಾರ. ಅದು ಇವತ್ತು ಗಂಭೀರವಾಗಿ ಇರಬೇಕೊಂದು ಎಚ್ಚರಿಕೆ ನಮಗೆಲ್ಲರಿಗೂ ಕೂಡ. ನಾವು ಇಲ್ಲಿ ಕೂಡ ಈಗಾಗಲೇ ನಮ್ಮ ಇಂಟೆಲಿಜೆನ್ಸ್ IG ಅನ್ನು, ಅದೇ ರೀತಿ ನಮ್ಮ ಕಮಿಷನರ್ ಮತ್ತು SP ಮತ್ತು DC ಮತ್ತು ಮಾಡಿಸುತ್ತೆಲ್ಲ ಚರ್ಚೆ ನಾವು ಮಾಡಿದ್ದೇವೆ. ಇಲ್ಲಿ ಬರುವ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ, ಶಾಲಾ ಮಕ್ಕಳಿಗೆ ಕೂಡ ತೊಂದರೆ ಆಗದ ರೀತಿಯಲ್ಲಿ ಹೆಚ್ಚುವರಿ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕು. ಮತ್ತು ಶಾಸಕ ಮಿತ್ರರು ಕೂಡ ಜವಾಬ್ದಾರಿ ಇದೆ. ಮಾನವೀಯತೆ ಮತ್ತು ಕರುಣೆಯಿಂದ ಪಾಸ್ ಕೇಳಿದ ತಕ್ಷಣ ಪಾಸ್ ಕೊಡ್ತಾರೆ. ಅವನ ಪರಿಚಯ ಉಂಟಾ ಪರಿಚಯ ಇಲ್ವೋ ಅಂತ ಕೂಡ ನೋಡೋದ್ರಿಂದ ಬಂದಾಗ ಆಯಿತು ನೋಡಲಿ, ಅಸೆಂಬ್ಲಿ ನೋಡಲಿ ಅಂತೇಳಿ ಏನಾಯಿತು ಕೊಡುವಂಥ ಭಾವನೆ ಮಾನವೀಯತೆ ಬರ್ತದೆ. ಆದ ಕಾರಣ ಇದೆಲ್ಲವೂ ಕೂಡ ಇವತ್ತು ಶಾಸಕರು ಮತ್ತು ಅವರ ಆಪ್ತ ಸಿಬ್ಬಂದಿಗಳು ಇದನ್ನೆಲ್ಲ ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಬೇಕು. ಎಲ್ಲಿ ಯಾರು ಯಾವ ಇದಂತ ಗೊತ್ತಿರೋದಿಲ್ಲ. ಏನು ತನಿಖೆ ನಂತರ ಎಲ್ಲ ವಿಚಾರ ಬರ್ತದೆ. ಇದು ಒಂದು ದಿನದಲ್ಲ, ಈಗ ಮುಂದೆನೂ ಕೂಡ ಇದು ಪರ್ಮನೆಂಟ್ ಆಗಿರುವಂಥದ್ದು. ಸದನ ಹಿನ್ನೆಲೆಯಲ್ಲಿ ಪರ್ಮನೆಂಟ್ ಆಗಿ ಏನಾದರೂ ಕೂಡ ಸೊಲ್ಯೂಷನ್ ಅಂತಂದರೆ, ಈಗ ಪಾಸು ಶಾಸಕರಿಷ್ಟೇ ನಿಗದಿ ಪಾಸು, PAಗಳಿಗೆ ಒಳಗಡೆ ಅಲೋವ್ ಇಲ್ಲ, ಈ ಥರದ್ದು ಏನಾದರೂ ಕೂಡ ಒಂದು ಈಗಾಗಲೇ ಪಾಸ್ನ ವ್ಯವಸ್ಥೆ ಇದೆ. ಆದರೆ ನಿಮ್ಗೆ ಗೊತ್ತಿದೆ, ಪ್ರಾಕ್ಟಿಕಲ್ ಆಗಿ ರಾಜ್ಯಕ್ಕೆ ಅಂದರೆ ಅಥವಾ ಆಡಳಿತ ಅಂದರೆ ಇದು ಸರ್ವರಿಗೂ ಇರುವಂಥದ್ದು, ಕೆಲವು ಸೀಮಿತ ಜನರಿಗೆ ಅಲ್ಲ. ಸೊ ನಾವು ಒಂದಿಬ್ಬರು ಇವತ್ತು ಒಂದು ಘಟನೆ ಮಾಡಿದಂತ ಹೇಳಿಕೊಂಡು 98% ನೈಜವಾದ ಜನರಿಗೆ ನಾವು ತೊಂದರೆಗೊಳ ಪಡಬಾರ್ದು, ಅವರಿಗೆ ತೊಂದರೆ ಆಗಬಾರ್ದು. ನೈಜವಾದ 99% ನೈಜ ಯಾರಿದ್ದಾರೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ 1% ಯಾರು ಸಮಾಜ ಶಕ್ತಿಗಳಿದ್ದಾರೆ ಅವ್ನು ಪತ್ತಚ್ಚುವಾದಾಗ ನಾವು ವ್ಯವಸ್ಥೆ ನಾವು ಮಾಡ್ತೇವೆ. ಏನು ಸಲಹೆ ಕೊಡ್ತೀವಿ ಪಾಸ್ ಕೊಡಬೇಕಾದ್ರೆ? ಶಾಸಕರಿಗೆ ನಾನು ಹೇಳಿದಿಷ್ಟೇ, ಪಾಸ್ ಕೊಡೋ ಮುಂಚೆವರೆಗೆ ಒಂದು ಪರಿಚಯ ಇರಬೇಕು. ಕೊಡಲಿ, ತೊಂದರೆ ಇಲ್ಲ, ಒಂದು ಪರಿಚಯ ಇರಬೇಕು. ಅವ್ರ ಜೊತೆಯಲ್ಲಿ ಪರಿಚಯದ ಜೊತೆ ಇನ್ನೊಬ್ಬರು ಬರ್ತಾರೆ, ಅವನ ಪರಿಚಯ ಕೂಡ ಸಮರ್ಪಕವಾಗಿ ಇರಬೇಕು. ಅದು ಕನಿಷ್ಠನ ಸ್ಪಷ್ಟವಾದ ಆಧಾರ್ ಕಾರ್ಡ್ ಏನಾದೊಂದು ಕೂಡ ಇರುವಂಥ ವಿಚಾರ ಇತ್ತು ಮಾಡಬೇಕು. ಮತ್ತು ಈ ಕಾರಲ್ಲಿ ಕೂಡ ಹಾಗೆ ಇವತ್ತು ಶಾಸಕ ಬಿಟ್ಟು ಹೋಗ್ತಾರೆ, ಮತ್ತು 5 ಜನ ಕಾರಲ್ಲಿ ಹೋಗಿ ತಗೊಂಡು ಬರ್ತಾರೆ. ಒಂದೊಂದು ಶಾಸಕ 5 ಜನ ತಂದರೆ 1100 ಜನ ಅಲ್ಲಿ ಆಗ್ತಾರೆ. ಅದು ಆದಷ್ಟು ನಾನು ಸಂಪೂರ್ಣವಾಗಿ ಕಡಿದಾಗ ಇದೊಂದು ರಾಜ್ಯಕ್ಕೆ ವ್ಯವಸ್ಥೆಯಲ್ಲಿ ಸಡನ್ನಾಗಿ ಇದೊಂದು ನಮಗೆ ಏನು ಮಿಲಿಟರಿ ಸಿಸ್ಟಮ್ ತರಲಿಕ್ಕೆ ಆಗೋದಿಲ್ಲ. ಯಾಕೆ ನಾವು ಜನರ ಜೊತೆ ಇದ್ದು ಜೊತೆ ಬೆರೆತುಕೊಂಡು ಜನರ ಜೊತೆ ಜೀವನ ಮಾಡುವವರು. ಸೊ ಜನರನ್ನು ಬಿಟ್ಟಿರಲಿಕ್ಕೆ ಕೂಡ ಆಗುವುದಿಲ್ಲ. ಅದಕ್ಕೆ ಆದಷ್ಟು ಜಾಗ್ರತೆಯಿಂದ ಒಂದು ಸ್ವಯಂ ಪ್ರೇರಿತ ಒಂದು ಜಾಗ್ರತೆ ವಹಿಸಿಕೊಂಡು ತನ್ನ ಕೆಲಸ ನಿಲ್ಲಿಸಬೇಕು. ಕೆಲವರು ಏನಂದ್ರೆ ಪಾಸ್ ಬರ್ದು ಕೊಡುವಂಥದ್ದು ಅವೆಲ್ಲ ಕೂಡ ಆಗ್ತಾವೆ, ಸ್ವಲ್ಪ ಹುಷಾರಾಗಿಲ್ಲ ಇದೆ. ಹೌದು, ಭಾಳಷ್ಟು ಹುಷಾರಾಗಿ, ಸ್ವಲ್ಪ ಅಲ್ಲ ಭಾಳಷ್ಟು ಹುಷಾರಾಗಿರ್ಬೇಕು. ಪರಿಚಯ ಇದ್ದವರಿಗೆ ಕೊಡಬೇಕು. ಅಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಚೆಕ್ ಮಾಡುವಂಥದ್ದು, ಯಾಕಂದರೆ ಈ ಪಾಸ್ ಎಲ್ಲ ಕೊಟ್ಟಿದ್ದು ಇಲ್ಲಿ ವಿಫಲ ಆಗಿಲ್ಲ, ಅದು ಭದ್ರತಾ ಲೋಪ ವಿಫಲ ಆಗಿರುವಂಥದ್ದು ಸಂಸತ್ ಕಲಾಪದಲ್ಲಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿರಲಿ ಅಥವಾ ಇಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಸೆಷನ್ ನಡೆಯುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಗೆ ಸಂಬಂಧಪಟ್ಟಂತೆ ಏನಾದರೂ ಕೇಳ್ತಾರೆ, ಅಂದರೆ ಡಿಟೆಕ್ಟರ್ ಹಾಕೋಂಥದ್ದು ಅಥವಾ ಎರಡು ಬಾರ್ ಚೆಕ್ ಮಾಡೋದು, ಆ ಥರದ್ದು ಏನಾದರೂ ಕ್ರಮ ಕೈಗೊಳ್ಳೋಕೆ ಹೇಳ್ತೀನಿ. ಇದೆಲ್ಲ ಕೂಡ ನಾನು ಈಗಾಗಲೇ ಪೊಲೀಸ್ ಕಮಿಷನರ್ ಜೊತೆ ಮತ್ತು ಇಂಟೆಲಿಜೆನ್ಸ್ ಜೊತೆ ಮತ್ತು ನಮ್ಮ ಇಲಾಖೆ DPR ಮತ್ತು ನಮ್ಮ IT ಸೆಕ್ಟರ್ ನಾವು ಚರ್ಚೆ ಈಗಾಗಲೇ ಮಾಡಿದ್ದೇವೆ.
ಯಾವ ರೀತಿ ಬೇಕು ಏನು ಬೇಕು ನಮ್ಮ ಪೊಲೀಸ್ ಇಲಾಖೆಯವರು ಹೇಳಬೇಕು ಆ ರೀತಿ ನಾವು ಅನುಷ್ಠಾನ ಮಾಡಿಕೊಡ್ತೇವೆ. ಇದು ಏನು ಸ್ಪೀಕರ್ ಮತ್ತು ಅವ್ರು ಹೇಳ್ತಾ ಇರೋದು ಈಗಾಗಲೇ ಕೂಡ ಕಮಿಷನರ್ ಮತ್ತು ಇಂಟೆಲಿಜೆನ್ಸ್ ಜೊತೆ ಮಾತಾಡುವಂಥದ್ದು ಮತ್ತು ಭದ್ರತಾ ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಯಾವುದು ಕೂಡ ವೈಫಲ್ಯ ಆಗ ರೀತಿಯಲ್ಲಿ ವಿಶೇಷ ನಿಗಾ ವಹಿಸಬೇಕು, ನಿಗಾ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮುಂಜಾನೆ ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಳಗಾವಿ.